ಒಂದಂತೂ ಸತ್ಯ, ಏನಾದರೂ ನೀನು ನನ್ನ ಎದುರಿಗೆ ಬಂದು ನಿಂತು ನನ್ನ ಕೈಗೆ ಸಿಕ್ಕಿದ್ರೆ ನನ್ನ ಪ್ರೀತಿಲಿ ನಾನು ನಿನ್ನ ಸೆರೆ ಹಿಡ್ದಾಕ್ಬಿಡ್ತೀನಿ ನೋಡು. ಬಂದಿಯಾಗಿ ಹೋಗ್ತೀಯಾ, ಜಾಮೀನು ಕೊಡೋದಕ್ಕೂ ಯಾರೂ ಬರೋದಿಲ್ಲ. ಈಗಾಗಲೇ ನನ್ನ ಮನಸ್ಸಲ್ಲಿ ಅವ್ರ ನೆರಳಲ್ಲಿ ನಾನು ಬಂದಿಯಾಗಿ ಹೋಗಿದ್ದೀವಿ. ಇದು ಜೀವಾವಧಿ ಅನುಭವಿಸೋ ಸಿಹಿ ಸಂಕಟವಾಗಿರಲಿ, ನಾನು ಅಷ್ಟೇ ಬೇಡ್ಕೊಳ್ಳೋದು. ಎಲ್ಲೋ ಕೂತು ನಾನು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ನನಗೆ ಗೊತ್ತಿಲ್ಲದೆ ಉತ್ತರ ಕೊಡ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಈ ಅನುಭವಕ್ಕೆ ಸ್ಪಂದಿಸ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಎದುರಿಗೆ ನಿಂತು ಹೇಳೋ ಕಾಲ ಬರಲಿ. ಹೂವೆ, ನೀನು ನನಗೆ ಸಹಾಯ ಮಾಡ್ತೀಯಾ? ಇಷ್ಟೊತ್ತು ನಾನು ನಿನ್ಗೇನು ಹೇಳಿದೆ ಇದನ್ನೆಲ್ಲ ನಮ್ಮ ಯಜಮಾನ್ರಿಗೆ ತಲುಪಿಸ್ತೀಯಾ? ಸದ್ಯಕ್ಕೆ ನೀನು ನನಗೆ ಸಹಾಯ ಮಾಡು. ಮುಂದೆ ಒಂದಿನ ಇದನ್ನೆಲ್ಲ ನಾನೇ ಅವ್ರ ಹತ್ರ ಹೇಳ್ತೀನಿ. ನಿನ್ನಾಣೆಗೂ ಆ ಕಾಲ ಬೇಗ ಬರಲಿ ಅಂತ ಬೇಡ್ಕೋ. ಪ್ರೀತು, ಪ್ರೀತು, ಬ್ರೋ ಬ್ರೋ ಇದೇನಿದ್ ನಿಜಾನೋ ಕನ್ಸೋ? ಸಾಕ್ಷಾತ್ ಆದಿತ್ಯ ಮಹಾರಾಜ್ ಈ ಹುಲು ಮಾನವ ಪ್ರೀತಿ ರೂಮಿಗೆ ಬಂದಿದ್ದಾನೆ ಅಂದ್ರೆ ದೇವ್ರೆ ಭಕ್ತನ ಮನೆಗೆ ಬಂದು ದರ್ಶನ ಕೊಟ್ಟಂಗಾಯ್ತು. ಏನ್ ವಿಶೇಷ, ಏನ್ ಸುದ್ದಿ? ತಡ್ಕೊಳಕ್ ಆಗ್ತಿಲ್ಲ, ಹೇಳು ಬ್ರೋ. ಅಂಥದ್ದೇನಿಲ್ಲ ಪ್ರೀತು. ಹಾ, ನೀನು ಯಾವ ಡ್ರೆಸ್ ಹಾಕಿದ್ಯಾ ಅಂತ ಚೆಕ್ ಮಾಡೋಣ ಅಂತ ಬಂದೆ. ನಾನು ಹಾಕಿರೋ ಡ್ರೆಸ್ ಬ್ರೋ? ಒಂದ್ ಜೋರಾಗಿ ನಕ್ಬಿಡ್ಲಾ ಪ್ಲೀಸ್? ಪ್ರೀತು, ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನು ಯಾವ ಡ್ರೆಸ್ ಹಾಕ್ತೀಯಾ, ಯಾವ ಪರ್ಫ್ಯೂಮ್ ಹಾಕ್ತೀಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಕೆ, ಬಂದಿದ್ದಾಯ್ತು, ನೋಡಿದ್ದಾಯ್ತು. ಈಗ ಮ್ಯಾಟ್ರಿಗೆ ಬರೋಣ ಬ್ರೋ. ಬ್ರೋ, ನಿನಗೆ ಈ ಡವ್ಗಳೆಲ್ಲ ಕಚ್ಚಕ್ಕೆ ಬರಲ್ಲ ಬ್ರೋ. ಪ್ಲೀಸ್ ಕಮ್ ಟು ದ ಪಾಯಿಂಟ್. ಪ್ರೀತು, ಈ ಕನಸುಗಳು ಎಷ್ಟು ವಿಚಿತ್ರ ಅಲ್ವಾ? ಹೌದೌದು, ಹುಡುಗಿರು ಬಂದ್ಬಿಟ್ರಂತೂ ಕಲರ್ ಕಲರ್ ಕನಸುಗಳು, ವಿಚಿತ್ರ, ವಿಸ್ಮಯ, ಹೀಗೂ ಉಂಟೆ ಕನಸುಗಳು. ನಮ್ಮ ಕನಸುಗಳಲ್ಲಿ ಬರ್ತಾರಲ್ಲ ಪ್ರೀತು, ಅವರೆಲ್ಲ ನಮಗೆ ಗೊತ್ತಿರೋರೇನಾ? ನನಗಂತೂ ಗೊತ್ತಿರೋರೇ ಬರೋರು. ಅವಾಗವಾಗ ಹೀರೋಯಿನ್ಸ್ ಎಲ್ಲ ಬಂದ್ಬಿಡ್ತಾರೆ, ಗೊತ್ತಾ? ಅಂದರೆ ಬಂದವರಲ್ಲಿ ಪದೇ ಪದೇ ಬರ್ತಾರಲ್ಲ, ಅವ್ರಿಗೇನು ಹೇಳೋದು? ಹೇಳೋದೇನಿಲ್ಲ ಬ್ರೋ, ಪದೇ ಪದೇ ಕನ್ಸಲ್ಲಿ ಹಾಕಿ ಬರ್ತೀರಾ ಅಂತ ಕಾಸು ಕೇಳ್ಬೇಕಷ್ಟೇ. ತಮಾಷೆ ಮಾಡಬೇಡ ಪ್ರೀತು. ನಾವು ಕಣ್ಮುಚ್ಚಿ ಯೋಚನೆ ಮಾಡಿದಾಗ ಕನ್ಸಲ್ಲಿ ಬಂದು ಕೊನೆ ತನಕ ಉಳಿತಾರಲ್ಲ ಅಂಥವ್ರು. ಅದೇ, ಅವ್ರ ಜೊತೆ ಒಂದು ಕ್ಷಣ ಕಳೆಯೋಕ್ಕೋಸ್ಕರ 100 ಸಾವನ್ನ ಗೆದ್ದು ಬರೋ ಆಸೆ ಆಗುತ್ತಲ್ಲ ಅಂತವ್ರ? ಎಸ್ ಅಂಥವ್ರೆ. ಅವ್ರು ಮೋಸ್ಟ್ಲಿ ಪ್ಯಾರ್, ಇಶ್ಕ್, ಮೊಹಬ್ಬತ್, ಕಾದಲ್, ಲವ್, ಪ್ರೀತಿ. ಸಾಕ್ ಅಂದರೆ ಅವರೇ ನಮ್ಮ ನಿಜವಾದ ಲವ್ ಅಂತನಾ? 100% ಫಿಕ್ಸು. ಕಣ್ ಮುಚ್ಕೊಂಡು ತಾಳಿ ಕಟ್ಬಿಡ್ಬೇಕು. ಏನ್ ಬ್ರೋ, ನನ್ನನ್ನ ಓವರ್ಟೇಕ್ ಮಾಡಿ ನಾನು ಹೇಳಿರೋ ವಿಚಾರನ ಫಾಲೋ ಮಾಡಿರೋ ಆಗಿದೆ. ಪ್ರೀತು, ನೀನು ಹೇಳಿದೆಯಲ್ಲ ಕಣ್ಮುಚ್ಚಿದಾಗ ಬರೋ ಹುಡುಗಿ, ಇದೆಲ್ಲ ನಿಂಗೆ ಯಾರು ಹೇಳಿದ್ದು? ಇದೆಲ್ಲ ವರ್ಕ್ ಆಗುತ್ತಾ? ಸೈಕಾಲಜಿ ಬ್ರೋ, ಪುಸ್ತಕದಲ್ಲಿ ಓದಿದ್ದು, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಕಣ್ ಮುಚ್ಕೊಂಡಾಗ ಏನ್ ಕಾಣಿಸ್ತು, ಯಾರು ಕಾಣಿಸಿದ್ರು?
ಏನು ಕಾಣಿಸುತ್ತೆ? ಏನು ಕಾಣಿಸಿಲ್ಲಪ್ಪ. ಡವ್ 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 ದುನಿಯಾ ಕಣೋ, ಡವ್ ಮಾಡ್ಬೇಡ ಬ್ರೋ, ನಿಜ ಹೇಳು ಬ್ರೋ, ಯಾರು ಕಾಣಿಸಿದ್ರು? ಅನುಷ್ಕಾ ಕಾಣಿಸಲ್ಲ? ಅನುಷ್ಕಾ ಕಾಣಿಸ್ಲಿಲ್ವಾ? ಮತ್ಯಾರು? ಕಣ್ಣು. ಗಂಡ? ಲೋಕದಲ್ಲಿರೋ ಕಣ್ಣು. ಓ ಓ ಓ, ಆರ್ ಯು ಸೀರಿಯಸ್ ಬ್ರೋ? ನೀನ ಲೋಕಲಿರೋ ಕಣ್ಣುಗಳಿಗೆ ಅಷ್ಟೊಂದು ಪಾಗಲ್ಲ? ಕಣ್ಣು ಮುಚ್ಚಿದಾಗ ಅಚ್ಚಾಗಿ ಉಳಿಯೋ ಕಣ್ಣುಗಳಂದ್ರೆ ಅಷ್ಟೊಂದು ಇಷ್ಟನಾ ಬ್ರೋ? ಎಸ್, ಆ ಕಣ್ಗಳು ಅಂದರೆ ನನಗೆ ಪ್ರಾಣ ಪ್ರೀತು. ಮೆಂಟ್ಲು, ಪಕ್ಕ ಮೆಂಟ್ಲು ಆಗೋಗಿದೆಯಲ್ಲ ಬ್ರೋ ನೀನು. ಪ್ರೀತು, ನೀನು ಏನಾದರೂ ಹೇಳು, ಆ ಕಣ್ಣಂದ್ರೆ ನನಗೆ ಪಂಚ ಪ್ರಾಣ. ಅದೇ ಸತ್ಯ. ಆ ಕಣ್ಗಳನ್ನ ನೋಡಿದ್ರೆ ಇಡೀ ದಿನ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ, ಏನೋ ಒಂಥರ ಹುಮ್ಮಸ್ಸು, ಕೆಲಸ ಮಾಡೋಕ್ಕೆ ಉತ್ಸಾಹ ಇರುತ್ತೆ, ಕತ್ಲಲ್ಲಿ ಬೆಳಕು ನೋಡ್ದಾಗುತ್ತೆ. ಐ ಥಿಂಕ್ ಐ ಮೀನ್ ಡೀಪ್ಲಿ ಲವ್ ವಿತ್ ಇಟ್. ಪ್ರೀತು, ಯಾಕೆ ನಗ್ತಾ ಇದೆಯಾ? ನನಗೆ ಸಿನಿಮಾ ಕಾಣ್ಬೇಡ, ರಿಯಾಲಿಟಿ ಅದು ಇದು ಅಂತೆಲ್ಲ ಕತೆ ಬಿಟ್ಟಿಯಲ್ಲ ಬ್ರೋ. ನೀನೇ ಬೆಳೆದಂಗಳ ಬಾಲೆ ಟೈಪ್ಸ್ ಆಗಿದ್ಯಾ. ಓಕೆ, ಆ ಕಣ್ಣುಗಳಿಗೆ ರೂಪ ಇದೆಯಾ, ಮುಖ ಇದೆಯಾ, ಹೇಗೆ ಕಾಣಿಸ್ತಾಳೆ, ಹೇಗಿದ್ದಾಳೆ ಏನೋ ಗೊತ್ತಿಲ್ಲ, ಡೀಪ್ಲಿ ಲವ್ ಅಂತ್ಯ. ನಿಂದೊಳೆ ಯಾರೇ ನೀ ಚಲೋವೆ ಫಿಲಮ್ ಲವ್ ಸ್ಟೋರಿ ಆಯ್ತಲ್ಲ ಬ್ರೋ. ಅಂದ್ರೆ ನಾನು ಆ ಕಣ್ಗಳನ್ನ ಪ್ರೀತಿ ಮಾಡೋದು ತಪ್ಪಾ? ತಪ್ಪು ಅಂತ ಯಾರು ಹೇಳಿದ್ರು ಬ್ರೋ? ರವಿಚಂದ್ರನ್ ಅವರು ಹೇಳಿಲ್ವಾ ಪ್ರೀತಿಸು ತಪ್ಪೇನಿಲ್ಲ ಅಂತ? ಹಾಗಂತ ತುಂಬಾ ತಲೆ ಕೆಡ್ಸ್ಕೊಂಡು ಹುಚ್ಚ ಆಗ್ಬೇಡ. ಕಣ್ಣು ಹೆಣ್ಣು ಅಂತ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಸುಮ್ಮನೆ ಕಣ್ಣೆದರಿಗೆ ಚಿನ್ನದಂತ ಹುಡುಗಿ ಅನುಷ್ಕಾ ಇದ್ದಾಳೆ, ಅವಳ ಕಣ್ಗಳನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡು ಆರಾಮಾಗಿರೋ. ಪ್ರೀತು, ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗಲ್ಲ. ನಮ್ ಡೈಲಾಗ್ ನಮ್ಗೆ ವಾಪಸ್ಸಾ? ಇಂಥ ಕಣ್ಗಳಿಗೆ ಎಷ್ಟು ಲೈನ್ ಹಾಕಿಲ್ಲ ನಾವು. ಸುಮ್ಮನೆ ಹೊಟ್ಟೆ ಇಸ್ತಾ ಇದೆ, ಬ್ಯಾಟಿಂಗ್ ಮಾಡೋಣ ಬಾ.